ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಕೇರಳ ಸ್ಟೈಲ್ದು ಒಂದು ಹೆಸರು ಕಾಳಲ್ಲಿ ಸ್ವೀಟ್ ಮಾಡೋದನ್ನ ತೋರಿಸ್ತೀನಿ. ಸುಗ್ಗಿಯನ್ ಉಂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಡೈಲಿ ಯಾರ್ಯಾರು ಅದನ್ನು ವಾಚ್ ಮಾಡ್ತಾಯಿದ್ದೀರಾ ಮತ್ತು ಲೈಕ್ ಕೊಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಎ ಲಾಟ್. ಹೀಗೇ ನನ್ನ ಎಂಕರೇಜ್ ಮಾಡಿ ನನ್ನನ್ನು ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಹೆಸ್ರು ಕಾಳು ಹಿಂದಿನ ದಿನ ರಾತ್ರಿ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಿಸಬೇಕು. ಒಂದು ವಿಜಿಲ್ ಸಾಕು. ಹಿಂದಿನ ದಿನ ನೆಂದಿರೋದಕ್ಕೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಬೆಂದಿರಿದೆ. ಇದಕ್ಕೆ ಬೆಲ್ಲ ಕರಗಿಸಿ ಫಿಲ್ಟ್ರ್ ಮಾಡಿದ ಬೆಲ್ಲದ ಇದನ್ನು ಹಾಕ್ತಾಯಿದ್ದೀನಿ. ಸಿಹಿ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದು. ಇದು ಪೇಪರ್ ಅವಲಕ್ಕಿ. ಇದು ಕೂಡ ಕೇರಳ ಸೈಡಲ್ಲಿ ಸಿಗೋದು ಕೆಂಪ ಅಕ್ಕಿದು, ಅದು ಪೇಪರ್ ಅವಲಕ್ಕಿ. ನೀವು ಮಾಮೂಲಿ ಪೇಪರ್ ಅವಲಕ್ಕಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ತೆಂಗಿನ ತುರಿ, ಹೆಸರು ಕಾಳು, ಪೇಪರ್ ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ಇದು ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಅದು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಜೊತೆಗೆ ಜೀರಿಗೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಕೊಂಡ್ಮೇಲೆ ಒಂದು ಬೌಲಲ್ಲಿ 4 ಸ್ಪೂನು ಮೈದಾ ಹಿಟ್ಟು, 4 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನ್, ಇದು ಕ್ರಿಸ್ಪಿ ಆಗಲಿಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋದು. 2 ಸ್ಪೂನು ಅಕ್ಕಿ ಹಿಟ್ಟು, ಜೊತೆಗೆ ಒಂದು ಕಾಲು ಅಥವಾ ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಹಾಕಿ, ಯಾಕಂದರೆ ಡಿಪ್ ಮಾಡಬೇಕಾಗಿರೋದು. ಆಮೇಲೆ ಒಂಚೂರು ಅರಿಶಿನ ಪುಡಿ. ಇದನ್ನು ಕಲಿಸ್ಕೊಳ್ಬೇಕು, ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಹಿಂಗೆ ಹಾಕುವಾಗ ಸ್ಪೂನಲ್ಲಿ ಗಟ್ಟಿಯಾಗಿರಬೇಕು. ಅದು 1-2 ನಿಮಿಷ ಆಗೋಗಿ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ಈಗ ಈ ಬಾಣಲಿ ಇಡಿ. ಬಾಣಲಿ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಿಮ್ಮಲ್ಲಿಡಿ. ಫುಲ್ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸಿಮ್ಮಲ್ಲಿಡಿ. ಆಮೇಲೆ ಇದು ಒಂದೊಂದೇ ಉಂಡೆ ತೆಗೆದು ಇದರೊಳಗಡೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಅದನ್ನು ಡೀಪ್ ಫ್ರೈ ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಭಾಳ ಖುಷಿಯಾಗುತ್ತೆ, ನಮಗೂ ಖುಷಿ ಅನಿಸುತ್ತೆ ತಿನ್ನಲಿಕ್ಕೆ. ಒಂದು ಹೊಸ ಟೇಸ್ಟ್ ಇದು ಖಂಡಿತ ನೀವು ಮಾಡಬೇಕು. ಹೆಸ್ರು ಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಇದು ಬೇರೆ ಥರ ಟೇಸ್ಟ್ ಅನಿಸುತ್ತೆ ನಿಮಗೆ, ಏನೋ ಹೊಸ ಸ್ವೀಟ್ ಅನಿಸುತ್ತೆ. ನೋಡ್ಲಿಕ್ಕೆ ಚೆಂದ, ತಿನ್ಲಿಕ್ಕೆ ಚೆಂದ, ಆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನೀವು ಡೆಫಿನೆಟಾಗಿ ಮನೇಲಿ ಇದನ್ನು ಮಾಡಿ. ಈಸಿ ಇದು. ಮಾಡಿಬಿಟ್ಟು ನೀವೆಲ್ಲ ಟೇಸ್ಟ್ ಮಾಡಬೇಕು. ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಹೇಳಬೇಕು. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಬಿಟ್ಟು ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಒಂದು ಗೋಲ್ಡನ್ ಕಲರ್ ಥರ ಇರುತ್ತೆ. ಆಮೇಲೆ ತಿನ್ನುವಾಗ ಆ ಮೇಲದು ಲೇಯರ್ಸ್ ಇದೆಲ್ಲ, ಅದು ಏನು ಸಾಫ್ಟಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಭಾಳ ಇಷ್ಟ. ಕೇರಳದಲ್ಲಿ ಯಾವ ಟೀ ಶಾಪ್ಗೆ ಹೋದ್ರೂ ಅಲ್ಲಿ ಇದನ್ನು ಸೇಲ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ನಾನಂತೂ ಮಿಸ್ ಮಾಡದೆ ಕೇರಳಕ್ಕೆ ಹೋದಾಗೆಲ್ಲ ಇದನ್ನ ತಿನ್ಕೊಂಡು ಬರ್ತೀನಿ. ಇವತ್ತು ನಾನೇ ಮನೇಲಿ ಮಾಡಿ ನಿಮ್ಮ ಜೊತೆಗೆ ನಾನು ತಿಂತಾಯಿದ್ದೀನಿ. ನೋಡಿ, ಇದೇ ಥರ ಬರುತ್ತೆ. ಇದನ್ನ ಮಾಡಿ ನೀವು ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಹೇಳಬೇಕು. ಈಗ ಸರ್ವ್ ಮಾಡ್ಕೊಳ್ಳಿ. ಯಾರ ಗೆಸ್ಟ್ ಬರುವಾಗಲೂ ಮಾಡ್ಬೋದು. ಬೇಗ ಆಗುತ್ತೆ, ಈಸಿ ಅದು. ಹಿಂದಿನ ದಿನವೇ ನೈಟ್ ನೆನೆಸ್ಕೊಂಬಿಟ್ರೆ ಒಂದೇ ವಿಷಲ್ ಸಾಕು. ಇಲ್ಲಾಂದರೆ ಡೈರೆಕ್ಟ್ ಬೇಯಿಸಿದ್ರೆ ಒಂದು 3-4 ವಿಷಲ್ ಬೇಕು ಹೆಸ್ರು ಕಾಳಿಗೆ. ಹಿಂಗೆ ರೆಡಿ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಮಾಡಿಕೊಂಡು ತಿಂದ್ಬಿಟ್ಟು ನನಗೆ ಒಂದು ಲೈಕ್ ಕೂಡ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ನಮಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.